ನಿರ್ದೇಶಕಿ ಚಂಪಾ ಶೆಟ್ಟಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ನಮಸ್ತೆ. ಹೇಳ್ತಾ ಇದ್ವಿ, ಕೆಲವೊಂದಷ್ಟು ಸಾಹಿತ್ಯಕಾರರು ಅಥವಾ ಕಾದಂಬರಿಕಾರರನ್ನ ಒಂದು ಆಂಗಲ್ನಲ್ಲಿ ನಿಲ್ಲಿಸಿದ್ರೆ ಎಸ್.ಎಲ್. ಭೈರಪ್ಪ ಅವರ ಹಾದಿಯೇ ಬೇರೆ, ಎಲ್ಲಾ ರೀತಿಯ ಜಾನರ್ಗಳಲ್ಲಿ ಬರಿತಾ ಇದ್ವಿ. ಇವತ್ತು ಅವರನ್ನ ಕಳ್ಕೊಂಡಿದೀವಿ. ನಿಮಗೆ ಯಾವ ರೀತಿ ಅವರು ಒಡನಾಡಿಯಾಗಿದ್ರು ಅಥವಾ ಭೇಟಿ ಮಾಡಿದ ಕ್ಷಣಗಳನ್ನ ನೆನಪಿಸ್ಕೊಳ್ಳೋದಾದ್ರೆ ಮೇಡಮ್? ನಿಜ ಹೇಳ್ಬೇಕು ಅಂದ್ರೆ ನಾನು ಅವ್ರನ್ನ ಮುಖತಃ ಭೇಟಿ ಆಗಿಲ್ಲ. ಆದ್ರೆ ಅವರ ಎಲ್ಲ ಸುಮಾರು ಕಾದಂಬರಿಗಳನ್ನ ಆಲ್ಮೋಸ್ಟ್ ಎಲ್ಲ ಅಂತಾನೆ ಹೇಳ್ಬೋದು ಓದಿದೀನಿ. ನನ್ನ ಓದು ಪ್ರಾರಂಭವಾದ ದಿನಗಳಿಂದ ಅವರ ಕಾದಂಬರಿನ ಓದ್ತಾ ಬಂದವಳು ನಾನು. ಸೊ ಆ ಓದು ಕೊಟ್ಟಂತ ಅನುಭವ ಆಗಿರ್ಬೋದು, ಆ ಒಂದು ಕಾಣದ ಒಂದು ಯಾವ್ದೋ ಒಂದು ಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇತ್ತು ಅವ್ರ ಕಾದಂಬರಿಗಳು. ಮತ್ತೆ ನೀವು ಹೇಳ್ದಂಗೆ ಎಲ್ಲಾ ತರದ ಜಾನ್ರೆಗಳನ್ನ ಅವರು ಮುಟ್ಟಿದ್ದಾರೆ. ಅಂದ್ರೆ ಅವರು ಬರೆಯುವಾಗ ನಂಗೆ ಇವತ್ತಿಗೂ ಆಶ್ಚರ್ಯ. ಒಂದೊಂದು ನಾನು ಅಂಚು ಓದುವಾಗ ಹೇಗೆ ಅವರು ಆ ಪಾತ್ರವಾಗಿ ಹೇಗೆ ಅವರು ಬರಿತಾ ಇದ್ರು ಅನ್ನೋದು ಒಂದು ದೊಡ್ಡ ಕುತೂಹಲ. ಮತ್ತೆ ಪರ್ವನ ಅವರು ಟ್ರೀಟ್ ಮಾಡಿದಂತ ರೀತಿ ಆಗಿರ್ಬೋದು, ಎಲ್ಲವೂ ವಂಶವೃಕ್ಷ ಆಗಿರ್ಬೋದು. ನಾನು ಒಂದ್ ಕಡೆ ಹೇಳ್ತಾ ಇದ್ದೆ, ಅವ್ರ ಕಾದಂಬರಿಗಳನ್ನ ಓದುವಾಗ ನಂಗೆ ಕೊನೆ ಒಂದ್ 2-3 ಪುಟಗಳನ್ನ ಓದಕ್ಕೆ ಇಷ್ಟ ಆಗ್ತಿರಲಿಲ್ಲ. ಎತ್ತಿಟ್ಬಿಟ್ಟು ಸುಮಾರು ದಿನ ಕಾಯ್ತಿದ್ದೆ, ಯಾಕೆಂದ್ರೆ ಮುಗ್ದೋಗತ್ತಲ್ಲ ಅಂತ ಒಂದು ನೋವಾಗ್ತಿತ್ತು. ಆ ತರ ಒಂದು ಲೋಕಕ್ಕೆ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ರು. ಅವ್ರ ಎಲ್ಲಾ ಕಾದಂಬರಿಗಳು ಯಾವತ್ತೂ ನಮ್ ಜೊತೆಲಿ ಇರುತ್ತೆ. ತುಂಬಾ ನೋವಾಗ್ತಿದೆ, ಕಳ್ಕೊಂಡ ನೋವಾಗ್ತಿದೆ. ಅಷ್ಟು ದೊಡ್ಡ ಹಿರಿಯ ಸಾಹಿತಿ, ಅಕ್ಷರ ಮಾಂತ್ರಿಕ ಅಂತಾನೆ ಕರಿಬಹುದು. ಎಸ್ ಮೇಡಮ್, ಸುಮಾರು ಕಾದಂಬರಿಗಳು ಈ ಚಿತ್ರ ಅಥವಾ ಸಿನಿಮಾ ಮಾಡಬಹುದು ಅಥವಾ ಧಾರಾವಾಹಿಗಳನ್ನ ಮಾಡಬಹುದು. ಯಾಕಂದ್ರೆ ಅವರ ಬರಹ ಆಗಿರುತ್ತೆ, ಸುಮಾರು ಅವರ ಕಾದಂಬರಿಗಳು ಕೂಡ ಸಿನಿಮಾ ರೂಪಕ್ಕೆ ಇಳಿದು ಬಿಟ್ಟಿದೆ. ಹಾಗಾಗಿ ನೀವು ಓದಿರುವಂತ ಅವರ ಪುಸ್ತಕಗಳಲ್ಲಿ ಯಾವುದನ್ನ ಸಿನಿಮಾ ಮಾಡಬೇಕು ಅಥವಾ ಧಾರಾವಾಹಿ ಮಾಡಬೇಕು ಅಂತ ಅನ್ಸಿದ್ಯಾ ಅಂತ? ಆಲ್ರೆಡಿ ನಾವು ವಂಶವೃಕ್ಷ ಇಂದಾನೆ ತಗೊಂಡ್ರೆ ಗೃಹಭಂಗ ಕಾಸರಳ್ಳಿ ಸರ್ ಅದ್ಭುತವಾಗಿ ನಿರ್ದೇಶನ ಮಾಡಿದಂತ ಧಾರಾವಾಹಿ ಆಗಿತ್ತು. ಮತ್ತೆ ವಂಶವೃಕ್ಷ ನಾಟಕ ಆಗಿದೆ. ಎಲ್ಲವೂ ನೀವು ಹೇಳ್ದಂಗೆ ಕಣ್ಣು ಮುಂದೆ ಕಟ್ಕೊಡುವಂತ ಯಾವ್ದು ಬೇಕಾದ್ರೂ ನಾವು ಅದು ಕಾದಂಬರಿನ ಚೂಸ್ ಮಾಡ್ಬೋದು. ನನಗೆ ತುಂಬಾ ಅನಿಸ್ತಾ ಇತ್ತು ನಿರಾಕರಣ ಮಾಡ್ಬೇಕು. ನಮ್ ಪರಿಚಯದವರೊಬ್ರು ಹೇಳಿದ್ರು ನನಗೆ, ನೋಡಿ ಅದನ್ನ ಮಾಡ್ಬೋದು ಅಂತ. ಅದನ್ನ ಆ ದೃಷ್ಟಿಯಲ್ಲಿ ಓದಿದಾಗ ನಿಜವಾಗ್ಲೂ ಅದೊಂದು ಸಿನಿಮಾ ಆಗುವಂತ ಸಬ್ಜೆಕ್ಟ್ ಅಂತಾನೆ ಅನ್ಸಿತ್ತು ನನಗೆ. ನೀವು ಹೇಳ್ದಾಗೆ ಪ್ರತಿಯೊಂದು ಕಾದಂಬರಿಯಲ್ಲೂ ಆ ನಾಟಕೀಯ ಅಂಶ ಇದ್ದೇ ಇದೆ. ಅಂದ್ರೆ ನಮ್ ಕಣ್ಮುಂದೆ ನಡೀತಾ ಇದೆಯೇನೋ ಅನ್ನೋ ಹಾಗೆ ಅವ್ರು ಚಿತ್ರಿಸಿ ಕೊಡ್ತಾ ಇದ್ರು. ಎಲ್ಲಾ ಅವ್ರ ಕಾದಂಬರಿಗಳಲ್ಲೂ ಆ ಅಂಶ ಖಂಡಿತ ಇದೆ. ಓಕೆ, ಏನಾದ್ರೂ ಕಥೆಯನ್ನ ಮುಂದಿನ ದಿನಗಳಲ್ಲಿ ತಗೊಳ್ಬಹುದಾ ಮೇಡಮ್? ಆತರ ಏನಾದ್ರೂ ಪ್ಲಾನ್ ಇದೆಯಾ ಅಂತ? ಯೋಚನೆ ಮಾಡ್ತೀನಿ ಮ್ಯಾಮ್, ಖಂಡಿತ ಯೋಚನೆ ಮಾಡ್ತೀನಿ. ಅಂತಿಮ ದರ್ಶನಕ್ಕೂ ಕೂಡ ನಾಳೆವರೆಗೂ ಟೈಮ್ ಇದೆ. ಏನಾದ್ರೂ ದರ್ಶನ ಆಯ್ತಾ, ಹೋಗ್ಬೇಕಾ, ಹೇಗೆ? ಇಲ್ಲ, ಹೋಗ್ಬೇಕು ಮ್ಯಾಮ್, ಹೋಗ್ಬೇಕು ನಾನು. ಖಂಡಿತ. ಓಕೆ, ಥ್ಯಾಂಕ್ ಯು ಮೇಡಮ್, ನಮ್ ಜೊತೆ ಇಷ್ಟೊತ್ತು ಮಾತನಾಡಿದ್ದಕ್ಕೆ.